ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ರಾಜ್ಯದಲ್ಲಿ ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಹೃದಯಾಘಾತ ಪ್ರಕರಣಗಳಿಗೆ ಕೋವಿಡ್ ಲಸಿಕೆ ಕೂಡ ಕಾರಣ ಇರಬಹುದು ಎಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಬಿಜೆಪಿ ನಾಯಕರು ಸೇರಿ ಹಲವಾರು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದು, 60ಕ್ಕೂ ಹೆಚ್ಚು ವರ್ಷ ದೇಶವನ್ನ ಆಳಿದ ಕಾಂಗ್ರೆಸ್ ಪಕ್ಷ ಯಾವುದೇ ಸ್ವದೇಶಿ ಲಸಿಕೆಯನ್ನ ತಯಾರಿಸಿರಲಿಲ್ಲ, ವಿದೇಶದಿಂದ ಆಮದು ಮಾಡಿಕೊಳ್ಳುವ ಲಸಿಕೆಯನ್ನ ಅವಲಂಬಿಸಿತ್ತು ಎಂದು ತಿರುಗೇಟನ್ನ ಕೂಡ ನೀಡಿದ್ದಾರೆ. ಕೋವಿಡ್ ಸಮಯದಲ್ಲಿ ದೇಶೀಯ ಲಸಿಕೆ ತಯಾರಿಸಿ 120 ಕೋಟಿ ಜನರಿಗೆ ಲಸಿಕೆಯನ್ನ ನೀಡಲಾಗಿತ್ತು. 150 ದೇಶಗಳಿಗೆ ಲಸಿಕೆಯನ್ನ ವಿಸ್ತರಿಸಲಾಗಿತ್ತು. ಯಾವುದೇ ಆಧಾರವಿಲ್ಲದೆ ಇಂದು ಲಸಿಕೆಯ ಕುರಿತು ಕಾಂಗ್ರೆಸ್ ಅಪಪ್ರಚಾರವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿರೋಧಿಸುವ ಭರದಲ್ಲಿ ಭಾರತದ ಸಾಧನೆಯನ್ನ ವಿರೋಧಿಸ್ತಾ ಇದ್ದಾರೆ ಎಂದು ಜೋಶಿ ಅವರು ದೂರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಸಂಬದ್ಧತೆ ಯಾವುದೇ ಮಿತಿ ಇಲ್ಲ. ರಾಜ್ಯ ಹಣಕಾಸು ವಿಷಯದಲ್ಲಿ ತಾನು ಪರಿಣಿತರೆಂದು ಘೋಷಿಸಿಕೊಳ್ತಾರೆ. ಆದರೆ ಅವರ ಸ್ವತಃ ಶಾಸಕರೇ ದೃಢಪಡಿಸಿದಂತೆ ಆ ಕ್ಷೇತ್ರದಲ್ಲಿ ಶೋಚನೀಯವಾಗಿ ವಿಫಲರಾಗಿದ್ದಾರೆ. ಈಗ ಅವರು ವೈದ್ಯಕೀಯ ವಿಜ್ಞಾನ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಅದರ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಜ್ಞಾನವಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ವ್ಯಂಗ್ಯವನ್ನ ಆಡಿದ್ದಾರೆ. ಅರ್ಹ ವೈದ್ಯಕೀಯ ವೃತ್ತಿಪರ ಮಾತುಗಳನ್ನ ಕೇಳಲು ಇಷ್ಟವಿಲ್ಲದಂತ ಸಿಎಂ ಸಿದ್ದರಾಮಯ್ಯ ಅವರು ಹೃದಯಾಘಾತ ಸಂಬಂಧಿತ ಸಾವುಗಳನ್ನ ಕೋವಿಡ್ ಲಸಿಕೆ ಜೋಡಿಸುವ ಆಘಾತಕಾರಿ ಹಾಗೂ ಅಜಾಗೃತಿಕ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಎಷ್ಟು ಹಾಸ್ಯಾಸ್ಪದವಾಗಿದೆ ಎನಿಸಿದ್ರು ಅವರು ಕನಿಷ್ಠ ICMR ಡಾಟಾವನ್ನ ಉಲ್ಲೇಖಿಸಬೇಕು. ಅದು ಅಂತಹ ಸಂಪರ್ಕದ ಯಾವುದೇ ಪುರಾವೆಗಳನ್ನ ಸ್ಪಷ್ಟವಾಗಿ ಕಂಡುಹಿಡಿಯಲಿಲ್ಲ. ಬದಲಿಗೆ ತಳಿಶಾಸ್ತ್ರ, ಜೀವನ ಶೈಲಿ ಮತ್ತು ಇತರ ಕಾರಣಗಳಿಗೆ ಅಂಶಗಳನ್ನ ಸೂಚಿಸುತ್ತದೆ ಎಂದಿದ್ದಾರೆ. ನಮ್ಮ ಸುದ್ದಿ ನಿಮ್ಮ ಸುತ್ತ, ನಾವು ಕರ್ನಾಟಕದ ನೋಟ. ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.